ಇದೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಯುವಕರ ತಂಡವೊಂದು ಆನಿಮೇಷನ್ ಮೂಲಕ ಕನ್ನಡವನ್ನ ಜನರಿಗೆ ತಲುಪಿಸಲು ಪ್ರಯತ್ನಿಸ್ತಾ ಇದೆ. ರೋಷನ್ ರಾಯ್ಕರ್, ಅಕ್ಷಯ್ ಜೈನ್ ಮತ್ತು ರೋಷನ್ ವೆರ್ನೇಕರ್ ಆನಿಮೇಷನ್ ಮೂಲಕ ಕನ್ನಡ ಪ್ರಚುರಪಡಿಸಲು ಪಣ ತೊಟ್ಟಿದ್ದಾರೆ. ಕೇಶವಾಪುರದಲ್ಲಿ ಆರ್ಟ್ ಶಾಸ್ತ್ರ ಹೆಸರಿನಲ್ಲಿ ಆನಿಮೇಷನ್ ಕಂಪನಿ ಒಂದನ್ನ ತೆರೆದಿದ್ದಾರೆ. ಅನಲೈಸ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಇಲ್ಲಿ ಭಾಳ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಯೂಸ್ ಮಾಡಿದ್ರೆ 4-40 ಮಟ್ಟ ಆಗ್ಬೋದು ಮತ್ತು ಡೆವಲಪ್ಮೆಂಟ್ ಮಾಡ್ಬೋದು. ಆನಿಮೇಷನ್ ಇಲ್ಲಿಂದು ಬರೀ ಬ್ಯಾಂಗ್ಳೂರ್ ಅಂತ ಆನಿಮೇಷನ್ ಡೆವಲಪ್ ಆಗಲ್ಲ, ಇಲ್ಲಿಂದ ಡೆವಲಪ್ ಮಾಡ್ಬೋದು. ಖಾಸಗಿಯವರಿಗೆ ಆನಿಮೇಷನ್ ಜಾಹೀರಾತುಗಳನ್ನ ಸಿದ್ಧಪಡಿಸಿಕೊಡುವ ಈ ತಂಡ ಕನ್ನಡದ ಬಗ್ಗೆಯೂ ಅಪಾರ ಕಾಳಜಿ ಪ್ರದರ್ಶಿಸ್ತಾ ಇದ್ದಾರೆ. ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಬರುವಂತೆ ಕನ್ನಡದಲ್ಲಿಯೂ ಆನಿಮೇಷನ್ ಕಾರ್ಟೂನ್ ಸೀರೀಸ್ ಬರಬೇಕು. ಪ್ರಾದೇಶಿಕ ಭಾಷೆಗಳನ್ನ ಬಳಸಿ ಆನಿಮೇಟೆಡ್ ಪಾತ್ರಗಳು ಮಾತನಾಡಬೇಕು ಎಂಬುದು ಇವರ ಅಭಿಲಾಷೆ. ಮಾಡೋದ್ರಿಂದ ಒಂದು ಇಂಪ್ಯಾಕ್ಟ್ ಉಳಿಯುತ್ತೆ, ಒಂದು ಡಾಕ್ಯುಮೆಂಟೇಶನ್ ಆಗ್ಬಿಡುತ್ತೆ. ಇದರಿಂದ ಒಂದು ಜಾಗದ ಬಗ್ಗೆ ಏನ್ ನಡೆದಿದೆ, ಏನಾಗಿದೆ, ಯಾವಾಗಲೂ ನೆಟ್ಗಳು ಹಾಕಿದ್ರೆ ಬಹಳ ಲಾಸ್ಟಿಂಗ್ ವರ್ಗೂ ಅದಿರುತ್ತೆ. ಹಿಂಗಿತ್ತು, ಹಿಂಗಾಗಿತ್ತು ಅಂತ. ಕನ್ನಡ ನಾಡಿನ ಐತಿಹಾಸಿಕ ಸ್ಥಳಗಳು, ಘಟನೆಗಳು ಮತ್ತು ಸಂಸ್ಕೃತಿ ಕುರಿತು ಆನಿಮೇಷನ್ ನಲ್ಲಿ ದಾಖಲಿಸಬೇಕು. ಯೂಟ್ಯೂಬ್, ಗೂಗಲ್ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಕನ್ನಡ ಮೊಳಗಿಸುವ ಮಹದಾಸೆ ಇವರದ್ದು. ಈ ಕಲ್ಚರ್ ಬಹಳ ಸ್ಟ್ರಾಂಗ್ ಇದೆ. ಸೊ ಆ ಒಂದು ಪಾಯಿಂಟ್ ತಲೆಯಲ್ಲಿ ಇಟ್ಕೊಂಡು ಒಂದು ಆನಿಮೇಷನ್ ಸೀರೀಸ್ ಸ್ಟಾರ್ಟ್ ಮಾಡ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಅದರ ಹೆಸರು ಹುಬ್ಬಳ್ಳಿ ಅಂತ. ಅದ್ರ ಇನ್ಸ್ಪೈರ್ಡ್ ಫ್ರಮ್ ಹೂವಿನ ಬಳ್ಳಿ, ಹುಬ್ಬಳ್ಳಿ. ಹುಬ್ಬಳ್ಳಿ ಎನ್ನುವ ಆನಿಮೇಷನ್ ಸೀರೀಸ್ ತಯಾರಿಕೆ ಕುರಿತು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವರ ಪ್ರಾಜೆಕ್ಟ್ಗೆ ಟೈ ಬಿಸಿನೆಸ್ ಪ್ಲಾನ್ ಪ್ರಶಸ್ತಿ ಕೂಡ ಲಭಿಸಿದೆ. ಯೋಜನೆಗಳಿಗೆ ಹೂಡಿಕೆದಾರರ ಅವಶ್ಯಕತೆ ಇದ್ದು ಯಾರಾದ್ರೂ ಮುಂದೆ ಬಂದ್ರೆ ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡಬಹುದು ಎನ್ನುವುದು ಇವರ ಆಶಯ. ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ETV ನ್ಯೂಸ್, ಹುಬ್ಬಳ್ಳಿ.